ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡೋಣ, ಬರೋರು ಜಯನಗರ ಆಗಲಿ. ಪೌಡರ್ಸ್ನ ವಿಭೂತಿ ಮೇನ್ ಜಾಸ್ತಿ ಕಾಣ್ತವೆ. ಹಾಂ ಹಾಂ ಪಟ್ಟೆ ಎಲ್ಲ ವೈಟ್ ಪಟ್ಟೆಸ್. ನಿಮ್ಮೆಲ್ರಿಗೂ ಪಟ್ಟಿ ಹೊಡಿಯೋರ್ಗೆ ಎಲ್ದ್ರ ಅದು ಅಲ್ಲ, ಇದಕ್ಕೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಮಾತ್ರ ಹೇಳು ಗ್ರೂಪಲ್ಲಿ. ಅದು ಫಸ್ಟ್ ಇಯರ್ ಕಣೋ ಅಂತಾನ. ಅದೇ 7 ಗಂಟೆ ಹೇಳಿ 7 ಗಂಟೆಗೆ ಹೆಂಗೆ ಮುಗ್ಸಕ್ಕೆ ಸಾಧ್ಯ? ಓಕೆ. ಹಾಂ, ಅದು ಈ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಿದ್ನ ಆಟೋಮೆಟಿಕ್ ಚೇಂಜ್ ಆಯಿತು. ಹಂಗಾಗಿ ಈಸಿಯಾಗಿರೋದು ಕೊಟ್ಟೆ ಪಾಸ್ವರ್ಡ್. ಹಾಂ ಹ್ಞೂ ಆಗಲಿ ತಗೊಳ್ಳಿ. ನಾನು ತುಂಬ ಈಗರ ವೆಯ್ಟ್ ಮಾಡ್ತೀನಿ ನಿಮ್ಮೆಲ್ಲ ಮುಕ್ಕಳು ನೋಡಬೇಕು ಅಂತ. ಝೂಮಲ್ಲಿ ಕೆಲವರೆಲ್ಲ ಕೆಲವರೆಲ್ಲ ಬ್ಯೂಟಿಫೈ ಆನ್ ಮಾಡ್ಕೊಂಡು ತೋರಿಸ್ತಾರೆ ಮುಖನ. ಹಾಂ, ಕೆಲವ್ರು ಆಗ್ತಾನೆ ಮನಿಕೊಂಡು ಎದ್ದು ತೋರಿಸ್ತಾರೆ, ಕೆಲವರು ವಿಭೂತಿ ಕಟ್ಟು ಹಾಕೊಂಡು ತೋರಿಸ್ತಾರೆ. ಬಟ್ ಕ್ಲಾಸಲ್ಲಿ ಹಂಗಿರಲ್ವಲ್ಲ, ನೈಜವಾಗಿರುತ್ತೆ. ಕೆಲವರು ಡಿಸ್ಪ್ಲೇ ಹೊಡ್ಕೊಂಡಿರ್ತಾರೆ, ಅವ್ರ ಮುಖ ಬ್ಲರ್ ಆಗಿ ಕಾಣಿಸುತ್ತೆ. ನಿಮ್ಗಂತೂ ಇದಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ಬೇಗ ಕ್ಲಾಸ್ ಸ್ಟಾರ್ಟ್ ಆಗಲಿ ಅನ್ನೋ ಆಸೆ ಅಂತೂ ತುಂಬ ಇದೆ. ಹಂಗಲ್ಲ, ಡ್ಯೂಟಿ ಉದ್ಯೋಗಂ ಪುರುಷ ಲಕ್ಷಣಂ ಏನೋ ಅನ್ಸ್ಬಿಟ್ಟಿದೆ ನನಗೆ. ಹಾಂ ಓಕೆ, ಸ್ಟಾರ್ಟ್ ಮಾಡೋಣ. ಹಾಂ, ಯಾವ್ದು ಹೇಳಿದ್ದೆ ಹೇಳ್ರಿ? ಅಬ್ಸಾರ್ಪ್ಷನ್. ಓಕೆ, look at the problem on the screen. Following is the balance sheet of ಭರತ್ ಕಂಪನಿ ಲಿಮಿಟೆಡ್. ಮಾಡ್ಸಿದ್ಯಾ ಇದು? ಇಲ್ಲ, ಯಾವ್ದು ಆನ್ 31st March 2017. ಶೇರ್ ಕ್ಯಾಪಿಟಲ್ ನೋಡ್ಕೊಳ್ಳಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 5,000 shares of rupees, 100 each, 5 lakh. Reserve fund 1 lakh. P&L account 50,000. 10% debentures 2 lakh. Creditors 1 lakh. Dividend equalization fund 50,000. Tax provision 50,000. Asset side, goodwill 30,000. Building 3 lakh. Machinery 2,70,000. Investment 2 lakh. Sorry, 1,50,000. Stock 2 lakh. Debtors 60,000. Cash 40,000. ಲೇ ಸೈಲೆಂಟ್ ಮಾಡ್ಕೊತೀರಾ ನೋಡ್ರಪ್ಪ, ಸೈಲೆಂಟ್ ಮಾಡ್ಕೊಳ್ರೋ.
36 ಜನ ಬಂದಿದ್ರಿ 2 ಸೆಕ್ಷನ್ಗೆ. ಅಪ್ಪ, ಇಟ್ಸ್ ಹಾರಿಬಲ್ ಸ್ಟ್ರೆಂತ್. ಹಾ, ಗ್ರೂಪಲ್ಲಿ ಮೆಸೇಜ್ ಹಾಕ್ರಿ, ಎಲ್ಲರೂ ನೋಡ್ತಾರೆ, ಬರಲ್ಲ. ಹಾ, ಯಾರ ಮಗನ ಜುಟ್ಟು ಹಿಡ್ಕೊಂಡು ಹೊಡಿತಾವ್ರೆ. ಅದು ಒಂದು ಕಾಮಿಡಿ ಬಂದಿತ್ತು, ಝೂಮ್ ಕ್ಲಾಸ್ ಮಾಡ್ತಿದ್ರಂತೆ ಟೀಚರ್. ಏನ್ರ ಗೊತ್ತಾ? ಡೌಟ್ ಕೇಳೋದಂತೆ ಸ್ಟೂಡೆಂಟ್ನ, ಏನೋ ಡೌಟ್ ಇದ್ರೆ ಕೇಳ್ರಪ್ಪ ಅಂತ. ಅದಕ್ಕೆ ಸ್ಟೂಡೆಂಟ್, ಮೇಡಮ್ ನಿಮ್ಮಿಂದ ಹೋಗಿ ನಿಮ್ಮ ಮಗಳ ಅಂದ್ರಂತೆ. ಮೇಡಮ್ ನಿಮ್ಮಿಂದೆ ಓಡಾಡ್ತಿರಾಳು ನಿಮ್ಮ ಮಗಳ ಅನ್ನಂತೆ. ಅದೇ ನೀವಿಂತ ಬುಡಾರಿಗಳು ಅಂತ ಗೊತ್ತಲ್ಲ, ಅದಕ್ಕಿಂತ ಒಂದ್ 2 ಜನ ಮುಂದಿರ್ತಾರೆ, ಬೇಡ ಅಂತ ತಂಡ್ರದ. ನಮ್ ಪರಿಸ್ಥಿತಿ ಏನಂತ ಈಗ ಗೊತ್ತಾಯ್ತು. ಹ್ಮ್ ಇಲ್ಲ, ಪೇಯ್ಡ್ ವರ್ಷನ್ ತಗೊಂಡ್ರೆ 300 ಜನಕ್ಕೆ ಬರುತ್ತೆ, ಆಗ್ಬೋದು. ಪೇಯ್ಡ್ ವರ್ಷನ್ ಹೋದ್ರೆ ಸಾಕು. ಅಡ್ಜಸ್ಟ್ಮೆಂಟಿಗೆ ಬರೋಣವಾ? ಅಡ್ಜಸ್ಟ್ಮೆಂಟಿಗೆ ಬರೋಣ. ಜಸ್ಟ್ ಜೋಕ್ಸ್ ಅಪಾರ್ಟ್, ಅದು ಇರ್ಲಿ, ಉಪ್ಪಿನಕಾಯಿ ಥರ. ಸ್ಟಾರ್ಟ್ ಮಾಡೋಣ. ಇಂಡಿಯಾ ಕಂಪನಿ ಲಿಮಿಟೆಡ್ ಪರ್ಚೇಸ್ ದಿ ಬಿಸ್ನೆಸ್ ಆಫ್ ಭರತ್ ಕಂಪನಿ ಲಿಮಿಟೆಡ್ ಆನ್ ದಿ ಫಾಲೋಯಿಂಗ್ ಟರ್ಮ್ಸ್. ಇಂಡಿಯಾ ಕಂಪನಿ ಭರತ್ ಕಂಪನಿನ ಪರ್ಚೇಸ್ ಮಾಡ್ತಿದೆ. ಕಂಡೀಷನ್ ಏನು ಅಂದರೆ, ಆಲ್ ಅಸೆಟ್ಸ್ ಎಕ್ಸೆಪ್ಟ್ ಕ್ಯಾಶ್ ಅಂಡ್ ಗುಡ್ ವಿಲ್ ಆರ್ ಟೇಕನ್ ಓವರ್. ಎಲ್ಲ ಅಸೆಟ್ಸನ್ನು ತಗೊಂಡೋಗ್ತಿದೆ, ಕ್ಯಾಶ್ ಮತ್ತು ಗುಡ್ ವಿಲ್ ಅನ್ನು ಬಿಟ್ಟು. ಬಿ, 800 shares, 800 shares of rupees 100 each of India company are issued at an agreed value of rupees 125 per share in full settlement of account of creditors. ಕ್ರೆಡಿಟರ್ಸ್ ಅಮೌಂಟ್ ಇದೆಯಲ್ಲ, ಅವ್ರಿಗೆ ಏನು ಕೊಡ್ತಾ ಇದ್ದಾರೆ? ಶೇರ್ಸ್ ಅನ್ನ ಕೊಡ್ತಿದ್ದಾರೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಪಿ ಸಿ ಕ್ಯಾಲ್ಕುಲೇಷನ್ಗೆ ಕ್ರೆಡಿಟರ್ಸ್ ತಾಬೇಕಾ? ಪಿ ಸಿ ಕ್ಯಾಲ್ಕುಲೇಷನ್ ಓನ್ಲಿ ಈಕ್ವಿಟಿ ಶೇರ್ಡರ್ಸ್ಗೆ ಮತ್ತೆ ಪ್ರಿಫರೆನ್ಸ್ ಶೇರ್ಡರ್ಸ್ಗೆ ಏನು ಕೊಡ್ತಾರೆ ಅನ್ನೋದನ್ನ ಮಾತ್ರ ತಾಬೇಕು. ಈಕ್ವಿಟಿ ಶೇರ್ಡರ್ಸ್ ಮತ್ತೆ ಪ್ರಿಫರೆನ್ಸ್ ಶೇರ್ಡರ್ಸ್ಗೆ ಅದು ಕ್ಯಾಶ್ ಅನ್ನ ಕೊಡ್ಲಿ, ಶೇರ್ಸ್ ಅನ್ನ ಕೊಡ್ಲಿ, ಏನಾದ್ರು ಕೊಡ್ಲಿ, ಅವರಿಬ್ರಿಗೂ ಏನು ಕೊಟ್ಟರು ಅನ್ನೋದನ್ನ ಟೋಟಲ್ ಮಾಡ್ಕೋಬೇಕು ಅಷ್ಟೇ. ಅದು ಪಿ ಸಿ ಆಗುತ್ತೆ. ಇಲ್ಲಿ ಕ್ರೆಡಿಟರ್ಸ್ಗೆ ಏನು ಕೊಟ್ಟರು ಅದು ನಮ್ಗೆ ಕೌಂಟ್ ಆಗಲ್ಲ ಅಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್, 5 equity shares of rupees 100 each in India Limited Company are issued to equity shares at an agreed value of rupees 125 per share for every 4 shares held in Bharat Company. Bharat Company 4 ಶೇರಿಗೆ ಇಂಡಿಯಾ ಕಂಪ್ನಿ 5 ಶೇರ್ಸ್ ಅನ್ನ ಕೊಡ್ತಾ ಇದ್ದಾರೆ. ಒಂದೊಂದು ಶೇರ್ನ ಬೆಲೆ 125 ರೂಪಾಯಿ. 125 ರೂಪಾಯಿ. ನೆಕ್ಸ್ಟ್, ಕ್ಯಾಶ್ rupees 40 per share held in Bharat Company Bharat Limited is paid to equity shareholders. ಭರತ್ ಕಂಪನಿ ಪ್ರತಿ ಶೇರಿಗೆ 40 ರೂಪಾಯಿ ಕೊಡ್ತಾರೆ. 10% ಡಿಬೆಂಚರ್ ಆರ್ ಟು ಬಿ ಚಾರ್ಜ್ಡ್ ಅಟ್ 20% ಪ್ರೀಮಿಯಂ ಬೈ ಇಶ್ಯೂ ಆಫ್ ನೆಸೆಸರಿ ಅಮೌಂಟ್ ಆಫ್ 12% ಡಿಬೆಂಚರ್ ಇನ್ ಇಂಡಿಯಾ ಲಿಮಿಟೆಡ್ ಅಟ್ 4% ಡಿಸ್ಕೌಂಟ್. 10% ಡಿಬೆಂಚರ್ ಇದೆಯಲ್ಲ, ಇನ್ನೊಂದ್ಸರಿ ಓದ್ತೀನಿ ನೋಡಿ. 10% ಡಿಬೆಂಚರ್ ಆರ್ discharged at 20% premium by issue of necessary amount of 12% debenture in India Limited at 4% discount. ಏನು ಅಂತ ನೋಡೋಣ ಡಿಬೆಂಚರ್ ಬಂದಾಗ. ಕ್ಲೋಸ್ ದಿ ಬುಕ್ಸ್ ಆಫ್ ಭರತ್ ಕಂಪನಿ ಲಿಮಿಟೆಡ್ ಅಂಡ್ ಪಾಸ್ ದಿ ಓಪನಿಂಗ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಇಂಡಿಯಾ ಲಿಮಿಟೆಡ್ ಅಂಡರ್ ಬಿಸ್ನೆಸ್ ಪರ್ಚೇಸ್ ಮೆಥಡ್. ನಿಮಗೆ ಪರ್ಚೇಸ್ ಮೆಥಡ್ ಇರೋದು, ಮರ್ಜರ್ ಮೆಥಡ್ ಇಲ್ಲ. ಆ ಮೆಥಡಲ್ಲಿ ಏನು ಮಾಡಬೇಕು? ಬುಕ್ಸನ್ನು ಕ್ಲೋಸ್ ಮಾಡಬೇಕು. ಜೊತೆಗೆ ಕ್ಲೋಸ್ ದಿ ಬುಕ್ಸ್ ಆಫ್ ದಿ ಭರತ್ ಕಂಪನಿ ಅಂದರೆ ಲೆಡ್ಜರ್ ಅಕೌಂಟ್ ಮಾಡಬೇಕು. ಜೊತೆಗೆ ಓಪನಿಂಗ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಅಥವಾ ಪರ್ಚೇಸಿಂಗ್ ಕಂಪ್ನಿಲಿ ಮಾಡಬೇಕಾಗತ್ತೆ. ಮಾಡೋಣವಾ? ಫಸ್ಟ್ ಏನು ಮಾಡಬೇಕು? ಪಿ ಸಿ ಕ್ಯಾಲ್ಕುಲೇಷನ್ ಆ್ಯಂಡ್ ಡಿಸ್ಚಾರ್ಜ್.
ಹ್ಮ್ ಬೇಗ ಬೇಗ ಟೇಬಲ್ ಹಾಕೊಳ್ಳಿ. 36 ಏಮ್ಮ ಹಾ ಕೇಳಿಸ್ತಿಲ್ಲ. ಲಿಂಕ್ ಹಳೆ ಮೀಟಿಂಗ್ ಐಡಿಗೆ ಹೋದ್ರೆ ಬರಲ್ಲ, ಹೊಸ ಮೀಟಿಂಗ್ ಐಡಿಗೆ. ಇದೆಲ್ಲ ಕಂಡ್ರು ಏನ್ ಡೈಲಿ ಹಾಕಿರೋ ಮೆಸೇಜ್ಗಳು ನೋಡ್ತಾರೆ ಅಲ್ವಾ, ಇನ್ನೇನ್ ನೋಡ್ತಾರೆ ಇವರು. ಹ್ಮ್ ಈಗ ಗ್ರೂಪ್ ಕಳಿಸ್ಲಾ? ಹ್ಮ್ ಓಕೆ 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 ಕಳಿಸ್ತೀನಿ. ಟ್ರೈನ್ 1/4 ಗಂಟೆ ಆಯ್ತು ಅಂತೇಳಿ. ನೋಡ್ರ ನೋಡಿದ್ರಾ? ಡ್ರಾಪ್ ದಿ ಕಾಲಮ್ ಪಿ ಸಿ ಲೆಫ್ಟ್ ಹ್ಯಾಂಡ್ ಸೈಡ್ ಪಿ ಸಿ. ಯಾವ ಮೆಥಡ್ ಹೇಳಿದಾನೆ ಫಸ್ಟ್ ನೋಡೋಣ. ದಿಸ್ ಈಸ್ ಪ್ಯೂರ್ಲಿ ವಿಚ್ ಮೆಥಡ್? ನೆಟ್ ಪೇಮೆಂಟ್ ಮೆಥಡ್. ಸೊ ಪಿ ಸಿ ಸೈಡ್ ಬರೆಯಂಗಿಲ್ಲ, ಡಿಸ್ಚಾರ್ಜ್ ಸೈಡ್ ಕ್ಯಾಲ್ಕುಲೇಷನ್. ಇನ್ ಶೇರ್ಸ್, ಇನ್ ಈಕ್ವಿಟಿ ಶೇರ್ಸ್ ಹಿಂಗ್ ಬರೀರಿ. ಇನ್ ಈಕ್ವಿಟಿ ಶೇರ್ಸ್ ಇನ್ ಇಂಡಿಯಾ ಲಿಮಿಟೆಡ್. ಹಳೆ ಲಿಮಿಟೆಡ್ ಭಾರತ್ ಅಂತ ಇತ್ತು, ಅದನ್ನ ಇಂಡಿಯಾ ಅಂತ ಕನ್ವರ್ಟ್ ಮಾಡಿದಾರಲ್ವಾ. ಇಂಡಿಯಾ ಲಿಮಿಟೆಡ್ ಪರ್ಚೇಸ್ ಮಾಡ್ಕೊಂಡು ಹೋಗಿದೆ. ಸೊ ಇನ್ ಈಕ್ವಿಟಿ ಶೇರ್ಸ್ ಆಫ್ ಇಂಡಿಯಾ ಲಿಮಿಟೆಡ್ ಬಕ್ರಳಿ 5,000 ಡಿವೈಡೆಡ್ ಬೈ 4 into 5 ಎಷ್ಟು ಬರುತ್ತೆ ನೋಡಿ. 5,000 divided by 4 into 5. ಎಷ್ಟೆಷ್ಟು? 250 into 125. 6,250 into 125. 11,81,250. Yes. Okay. 7 lakh. ಈಗ ಗೊತ್ತಾಯ್ತು, ಕಿವಿನ ಹೋಗಿದ್ದಾವೆ. 7,18,000 rupees. 81,000. 7,81,250. ಓಕೆ. ನೆಕ್ಸ್ಟ್ ಇನ್ ಕ್ಯಾಶ್. ಅಲ್ಲೇ ಪರ್ಟಿಕ್ಯುಲರ್ಸ್ ಅಲ್ಲಿ 5,000 into 40. ಎರಡನ್ನು ಟೋಟಲ್ ಮಾಡಿ ಅಷ್ಟೇ ಪಿ ಸಿ.
ಆಯ್ತಪ್ಪ. ಟೋಟಲ್ ಎಷ್ಟಾಯ್ತಪ್ಪ? 9 ಲ್ಯಾಕ್ 250. ಓಕೆ, ರೈಟ್. ಮಾಡಿ ಪಿ ಸಿ ಸೇಮ್ ಅಮೌಂಟ್ ಹಾಕಿ 9,81,250. ಆಯ್ತಾ? ನೆಕ್ಸ್ಟ್ ledger accounts in the books of Bharat Limited. In the books of Bharat Company. First account, realization account. First ಯಾವುದು? ರಿಯಲೈಸೇಷನ್ ಅಕೌಂಟ್. ರೆಡಿನಾ? ಡೆಬಿಟ್ ಸೈಡ್. ಆಯ್ತಂದ್ರಪ್ಪ, ಮಾಡ್ತಾ ಇದ್ದೀರೋ? ಡೆಬಿಟ್ ಸೈಡ್ ಟು ಗುಡ್ ವಿಲ್ ಅಕೌಂಟ್ 30,000, ಟು ಬಿಲ್ಡಿಂಗ್ ಅಕೌಂಟ್ 3 lakh, 3 machinery 2,70,000, 2 investment 1,50,000, 2 stock 2 lakh, 2 debtors 60,000, 2 cash 60,000. So 40,000. 2 debtors 60,000, 2 cash 40,000. ಎಷ್ಟು? ಅಲ್ಲ, ಇನ್ನು ಟೋಟಲ್ ಆಗಿ ಮಾಡಕ್ ಹೋಗ್ತೀರಾ? ಕ್ರೆಡಿಟ್ ಸೈಡ್ ಬನ್ನಿ. ಬೈ ಡಿಬೆಂಚರ್ ಅಕೌಂಟ್ 2 lakh, ಬೈ ಡಿಬೆಂಚರ್ ಅಕೌಂಟ್ 2 lakh, ಬೈ ಕ್ರೆಡಿಟಾಸ್ 1 lakh, ಇದನ್ನೇ ಮಾಡ್ತೀರಾ? ಡಿವಿಡೆಂಡ್ ಈಕ್ವಲೈಸೇಷನ್ ರಿಸರ್ವ್, ಟ್ಯಾಕ್ಸ್ ಪ್ರಾವಿಷನ್. ಅದನ್ನ ಅಂತೀವಿ ಟ್ಯಾಕ್ಸ್ ಪ್ರಾವಿಷನ್. ಕೊಡಿ, ಹಾಕಿ. ಬೈ ಟ್ಯಾಕ್ಸ್ ಪ್ರಾವಿಷನ್ 50,000, ಬೈ ಟ್ಯಾಕ್ಸ್ ಪ್ರಾವಿಷನ್ 50,000. ಇರಮ್, ಇನ್ನೂ ಐತೆ. ಬೈ ಯಾವುದು? ಅಲ್ಲ, ಇಂಡಿಯನ್ ಲಿಮಿಟೆಡ್. ಬೈ ಇಂಡಿಯನ್ ಲಿಮಿಟೆಡ್ ಬ್ರಾಕೆಟಲ್ಲಿ ಪಿ ಸಿ ಡ್ಯೂ ಅಮೌಂಟ್ 9,81,250. ಓಕೆ, ಆಯ್ತಲ್ವಾ?
ಈಗ ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಿ. ಹಾಂ 2,81,250 ಏನದು? ಡೆಬಿಟ್ ಸೈಡಾ ಕ್ರೆಡಿಟ್ ಸೈಡಾ? ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ನೆಕ್ಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಓಪನ್ ಮಾಡಿ. ಹಾಕುದ್ರೇನ್ರಪ್ಪ? ಇಲ್ಲಿ 2 ನಿಮಿಷ. ಅಲ್ಲಿ ಕ್ಯಾಶ್ ಅಕೌಂಟ್ ಹಾಕಿದ್ರೆ ಡೆಬಿಟ್ ಸೈಡ್ ರಿಯಲೇಷನ್ ಅಕೌಂಟ್ ಅಲ್ಲಿ ನೋಡಿ, ರಿಯಲೇಷನ್ ಅಕೌಂಟು ಅವರು ಕ್ಯಾಶ್ ತಗೊಂಡೋಗ್ತಿಲ್ಲ, ಕ್ಯಾಶ್ ಒಂದು ಬಿಡಿ. ಹಾ ಇಲ್ಲ, ಇದು ಕ್ಯಾಶ್ ಮಾತ್ರ ಸ್ಪೆಷಲ್ ಆಗಿ ಏನ್ ಗೊತ್ತಾ, ಅವ್ರು ತಗೊಂಡೋಗ್ಲಿಲ್ಲ ಅಂದ್ರೆ ರಿಲೇಷನ್ ಅಕೌಂಟ್ ಹಾಕಂಗಿಲ್ಲ. ಕ್ಯಾಶ್ ಅದು ತಗೊಂಡೋಗಲ್ಲ, ಅದನ್ನ ಹಾಕ್ಬೇಕು ನಾವು ಬುಕ್ ವ್ಯಾಲ್ಯೂಗೆ. ಕ್ಯಾಶ್ ಮಾತ್ರ ತಗೊಂಡೋಗ್ಲಿಲ್ಲ ಅಂದ್ರೆ ಅದನ್ನ ಸಪ್ರೇಟ್ ಕ್ಯಾಶ್ ಅಕೌಂಟ್ಗೆ ಹಾಕ್ಬೇಕು. ಇಲ್ಲಿ ರಿಲೇಷನ್ ಅಕೌಂಟಿಗೆ ತಗೊಂಗಿಲ್ಲ. ಎಲ್ಲ ಅಸೆಟ್ಟು ಬುಕ್ ವ್ಯಾಲ್ಯೂಗೆ ಹಾಕ್ಲೇಬೇಕು. ನೀವು ಕಂಪ್ನಿಲಿ ಅಲ್ಲ, ಅವ್ರು ಕೊಡ್ತಾರೆ. ನಮ್ ಕಂಪ್ನಿ ಇರೋ ಕ್ಯಾಶ್ ಅನ್ನ ತಗೊಂಡೋಗ್ತಿಲ್ಲ, ಹಂಗಾಗಿ ಅದೊಂದು ಕ್ಯಾಶ್ ಅನ್ನ ಬಿಡಿ. ಡೆಬಿಟ್ ಸೈಡ್ ಅಲ್ಲಿ 2 ಕ್ಯಾಶ್ ಅಂತ ಹಾಕಿದ್ರಲ್ಲ, ಅದನ್ನ ತೆಗೀರಿ. ಯಾವಾಗ ಎಷ್ಟಾಗುತ್ತೆ ನೋಡಿ. ಈಗ ಅದೊಂದು ಕ್ಯಾಶ್ ಒಂದು ತೆಗೆದ್ಬಿಟ್ಟು ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಿ ಅಷ್ಟೇ. 2 lakh. ಓಕೆ, ರೈಟ್. ಸಖತ್ತಾಗಿ ಹೇಳ್ತೀರ ಮಾತ್ರ. 41 21 ಜಸ್ಟ್ ಅಲ್ಲ, 40,000ನ ಆಡ್ ಮಾಡಬೇಕು ಅಷ್ಟೇ. ಬಂದಿರೋ ಬ್ಯಾಲೆನ್ಸಿಗೆ ಕ್ಯಾಶ್ ಹೊಡೆದ್ಬಿಟ್ಟು ಡೆಬಿಟ್ ಸೈಡ್ದ ಅದಕ್ಕೆ ಆ್ಯಡ್ ಮಾಡಿದ್ರೆ ಆಯ್ತು. ನೋಡಿ, ಇದೊಂದು ಇಲ್ಲ ಒಂದ್ ಕಡೆ ನೋಟ್ ಬರ್ಕೊಳ್ಳಿ. ನೀವು ಗೊತ್ತಿರೋ ಲ್ಯಾಂಗ್ವೇಜಲ್ಲಿ ಕ್ಯಾಶ್ ಅಕೌಂಟ್ ಮಾತ್ರ ಕ್ಯಾಶ್ ತಗೊಂಡೋಗ್ಲಿಲ್ಲ ಅಂದ್ರೆ, ಟ್ರಾನ್ಸ್ಫರಿ ಕಂಪ್ನಿಯವರು ಕ್ಯಾಶನ್ನ ತಗೊಂಡೋಗ್ಲಿಲ್ಲ ಅಂದಾಗ
ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ರಿಯಲೈಸೇಷನ್ ಅಕೌಂಟ್ಗೆ ಹಾಕುವಂತಿಲ್ಲ. ಅರ್ಥ ಆಯ್ತಾ? ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಹಾಕೊಳ್ಳಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು ಬ್ಯಾಲೆನ್ಸ್ ಅನ್ನ ಟ್ರಾನ್ಸ್ಫರಿ ಕಂಪನಿ ತಗೊಂಡು ಹೋಗಲ್ಲ ಅಂದ್ರೆ ಆ ಬ್ಯಾಲೆನ್ಸ್ ಅನ್ನ ರಿಯಲೈಸೇಷನ್ ಅಕೌಂಟ್ಗೆ ಹಾಕುವಂತಿಲ್ಲ. ಆ ಬ್ಯಾಲೆನ್ಸ್ ಅನ್ನ ರಿಯಲೈಸೇಷನ್ ಅಕೌಂಟ್ಗೆ ಹಾಕಬಾರದು. ಮಾಡಿ ಅಂತ ಪ್ರಾಬ್ಲಮ್ ಒಂದು ಮಾಡಿಸಿದೀನಿ ನೋಡಿ. ಹಾ ಎಲ್ಲ ತಗೋಬೇಕು, ಕ್ಯಾಶ್ ಮಾತ್ರ ಸ್ಪೆಷಲ್ ಕೇಸ್. ಅರ್ಥ ಆಯ್ತಾ? ಕ್ಯಾಶ್ ಮಾತ್ರ ಸ್ಪೆಷಲ್ ಕೇಸ್, ಅದೊಂದು ತಗೊಂಡೋಗಿಲ್ಲ, ಅದೊಂದು ರಿಯಲೈಸೇಷನ್ ಅಕೌಂಟ್ ಹಾಕಂಗಿಲ್ಲ, ಅದನ್ನ ಕ್ಯಾಶ್ ಅಕೌಂಟ್ಗೆ ಹಾಕಬೇಕು ಡೈರೆಕ್ಟ್. ಓಕೆ, ಅಲ್ಲಿಗೆ ಎಷ್ಟು ಬಂತು ಈಕ್ವಿಟಿ ಶೇರ್ ಬ್ಯಾಲೆನ್ಸು? 3 lakh. ರೈಟ್. ನೆಕ್ಸ್ಟ್ ಈಕ್ವಿಟಿ ಶೇರ್ ಅಕೌಂಟ್ ಬನ್ನಿ. ಬೈ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 5 lakh. ಬೈ ರಿಸರ್ವ್ ಫಂಡ್ 1 lakh. ಬೈ P&L account 50,000. ಬೈ dividend equalization reserve 50,000. ಬೈ ರಿಯಲೈಸೇಷನ್ ಅಕೌಂಟ್ ಎಷ್ಟು? 3,21,250. 21,250. ಓಕೆ. ಬೈ ರಿಯಲೈಸೇಷನ್ ಅಕೌಂಟ್ 3,21,250. ಈಗ ನೆಕ್ಸ್ಟ್ ಇಂಡಿಯಾ ಲಿಮಿಟೆಡ್ ಅಕೌಂಟ್ ಮಾಡಿ. ಇಂಡಿಯಾ ಲಿಮಿಟೆಡ್ ಅಕೌಂಟ್ ಡೆಬಿಟ್ ಸೈಡ್ ಟು ರಿಯಲೈಸೇಷನ್ ಅಕೌಂಟ್ 9,81,250. ಕ್ರೆಡಿಟ್ ಸೈಡು ಬೈ ಈಕ್ವಿಟಿ ಶೇರ್ಸ್ ಇನ್ ಇಂಡಿಯಾ ಲಿಮಿಟೆಡ್ 7,81,250. 7,81,250. ಬೈ ಕ್ಯಾಶ್ 2 lakh. ಟೋಟಲ್ಗೆ ಮಾಡಿಬಿಡಿ. ಎರಡು ಸೈಡ್ಗೆ ಬ್ಯಾಲೆನ್ಸ್ ಆಯ್ತಾ? ನೆಕ್ಸ್ಟ್ ಈಕ್ವಿಟಿ ಶೇರ್ಸ್ ಇನ್ ಇಂಡಿಯಾ ಲಿಮಿಟೆಡ್ ಕಂಪನಿ. ಈಕ್ವಿಟಿ ಶೇರ್ಸ್ ಇನ್ ಇಂಡಿಯಾ ಕಂಪನಿ ಲಿಮಿಟೆಡ್. ಡೆಬಿಟ್ ಸೈಡು ಟು ಇಂಡಿಯಾ ಲಿಮಿಟೆಡ್ 21,250. ಟು ಇಂಡಿಯಾ ಲಿಮಿಟೆಡ್ 7,81,250.